ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ತುಂಬಾ ಗ್ರೇ ಹೇರ್ಸ್ ಇದೆ, ಅಂದರೆ ತಲೆ ಎಲ್ಲ ಸಹ ಕೂಡ ತುಂಬ ಕೆಂಚಿಗಿದೆ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅನ್ನೋದಾದರೆ ಅವರ ಹೇರ್ನ ಕೇರ್ ಮಾಡೋದಿಲ್ಲ, ಅಂದರೆ ಅವರ ತಲೆ ಕೂದಲನ್ನು ಕೇರ್ ಮಾಡೋದಿಲ್ಲ. ಸೊ ಆಗ ಏನಾಗುತ್ತೆ ಅನ್ನೋದಾದರೆ ಬ್ಲ್ಯಾಕ್ ಹೇರ್ ಎಲ್ಲ ಸಹ ಕೂಡ ಗ್ರೇ ಆಗ್ತಾ ಬರುತ್ತೆ. ಮತ್ತು ಅವರ ಫುಡ್ ಆಗಿರ್ಬೋದು, ಅಂದರೆ ಅವರು ತೆಗೆದುಕೊಳ್ಳುವಂತಹ ಊಟ ಆಗಿರ್ಬೋದು, ಮತ್ತು ಕೆಲವೊಮ್ಮೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸಹ ಕೂಡ ಅವರ ತಲೆ ಕೂದಲು ಗ್ರೇ ಹೇರ್ಸ್ ಆಗುತ್ತೆ, ಮತ್ತು ಬೇಗನೆ ಬಿಳಿ ಕೂದಲು ಅನ್ನೋದು ಬರುತ್ತೆ. ಸೊ ಅಂಥವ್ರಿಗಾಗಿ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿಯ ಮುಖಾಂತರ, ಅಂದರೆ ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಮುಖಾಂತರ ಸೊ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸುವಂತಹ ವಿಧಾನವನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ, ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಕಲೋಂಜಿ ಸೀಡ್ಸ್, ಅಂದರೆ ಕರಿ ಜೀರಿಗೆ ಮತ್ತು ಮೆಂತೆಕಾಳು ಎರಡನ್ನು ಸಹ ಕೂಡ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ಪೌಡರ್ನ ನಾನು ಇಲ್ಲಿ ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅನ್ನೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳನ್ನು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡು ಆ ಒಂದು ಪೌಡರ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟೇ ಆಮ್ಲ ಪೌಡರ್, ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ. ಇದೂ ಅಷ್ಟೇ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಮತ್ತು ಕಲೋಂಜಿ ಸೀಡ್ಸ್ ನಿಮಗೆ ಆನ್ಲೈನಲ್ಲಿ ಮತ್ತು ಗ್ರಂಥಿಕೆ ಅಂಗಡಿಗಳಲ್ಲೂ ಸಹ ಕೂಡ ಸಿಗುತ್ತೆ. ಸೊ ಇವಿಷ್ಟನ್ನು ಹಾಕಿದ ನಂತರ ಮೊದಲನೇದಾಗಿ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ. ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ನಿಮಗೆ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ, ಮತ್ತು ಆನ್ಲೈನಲ್ಲೂ ಸಹ ಕೂಡ ಸಿಗುತ್ತೆ. ಸುಮಾರು 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಹರಳೆಣ್ಣೆ ಮೇಯ್ನಾಗಿ ಬೇಕು ಸ್ನೇಹಿತರೆ. ಸೊ ನೀವು ಯೂಸ್ ಮಾಡಿಲ್ಲ ಅನ್ನೋದಾದರೆ ಹರಳೆಣ್ಣೆನ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಕೊಡೋದಿಲ್ಲ. ಸೊ ಆ ರೀಸನ್ಗೆ ಆದಷ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ಯೂಸ್ ಮಾಡಬೇಕಾಗತ್ತೆ. ಹರಳೆಣ್ಣೆ ಸಹ ಕೂಡ ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ತೆಗೆದುಕೊಳ್ಬೇಕಾಗತ್ತೆ. ನಾನು ಆದಷ್ಟು ಹೇಳಿರುವಂತಹ ಒಂದು ಮೆಜರ್ಮೆಂಟಲ್ಲೇ ತೆಗೆದುಕೊಳ್ಳಿ, ಆಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ಸ್ನೇಹಿತರೆ. ಇದನ್ನು 2 ಅವರ್ಸ್ ಆಗಿ ನೆನೆಯೋದಕ್ಕೆ ಬಿಡಿ. ಬಿಕಾಸ್ ನಾವು ಹಾಕಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ಅದರಲ್ಲಿರುವಂತಹ ಒಂದು ಗುಣಗಳೆಲ್ಲ ಸಹ ಕೂಡ ಆ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ. ಸೊ ಆ ರೀಸನ್ಗೆ. ಸೊ ಸ್ನೇಹಿತರೆ, ತುಂಬ ಜನ ನನಗೆ ವಾಟ್ಸಪ್ ಮಾಡ್ತಿದ್ದೀರಾ ಈ ಒಂದು ಫ್ರೂಟ್ ಸೋಪ್ನ ಬಗ್ಗೆ ಮಾಹಿತಿ ತಿಳಿಸಿ, ಇನ್ನಷ್ಟು ತಿಳಿಸಿ ಅಂತ. ಈ ಸೋಪ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ಸಹ ಕೂಡ ನನಗೆ ತುಂಬಾ ಜನ ವಾಟ್ಸಪ್ ಮಾಡ್ತಿರ್ತಾರೆ. ಸೊ ಇನ್ ಕೇಸ್ ಈ ಒಂದು ಸೋಪ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ಈ ಒಂದು ಸೋಪ್ನ ಬೈ ಮಾಡಿ. ಮಿಕ್ಸ್ ಫ್ರೂಟ್ ಸೋಪ್, ಈ ಒಂದು ಸೋಪ್ನ ಗುಣ ಬಂದು ಸ್ನೇಹಿತರೆ, ಮುಖದಲ್ಲಿರುವಂತಹ A to Z ಎಲ್ಲ ರೀತಿಯಾದಂಥ ಸಮಸ್ಯೆ, ಅಂದರೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಅಂದರೆ ಬಂಗು ಆಗಿರ್ಬೋದು, ಸನ್ ಟ್ಯಾನ್, ಸನ್ ಬರ್ನ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ವೈಟ್ ಪ್ಯಾಚಸ್ ಆಗಿರ್ಬೋದು, ಅಂದರೆ ಕೆಲವೊಬ್ಬರಿಗೆ ಬಿಳಿ ಮಚ್ಚೆಗಳು ಅನ್ನೋದು ಬಂದ್ಬಿಡುತ್ತೆ, ಮತ್ತು ಕಪ್ಪು ಮಚ್ಚೆಗಳಾಗಿರ್ಬೋದು, ಕತ್ತಿನ ಸುತ್ತ ಇರುವಂತಹ ಕಪ್ಪು ಕಲೆ ಆಗಿರ್ಬೋದು, ಮತ್ತು ಕೆಲವೊಬ್ಬರಿಗೆ ಏನಾಗುತ್ತೆ ಅನ್ನೋದಾದರೆ ಮುಖ ಎಲ್ಲ ಸಹ ಕೂಡ ಸನ್ ಟ್ಯಾನಿಂದ ತುಂಬಾ ಕಪ್ಪಾಗಿರುತ್ತೆ. ಮತ್ತು ಸ್ಕಿನ್ ಲೈಟ್ ಮಾಡೋದಕ್ಕೆ, ಅಂದರೆ ಸ್ಕಿನ್ ಬೆಳ್ಳಗಾಗೋದಕ್ಕೆ, ಶಾಶ್ವತವಾಗಿ ನಿಮ್ಮ ತ್ವಚೆಯನ್ನು ಬೆಳ್ಳಗೆ ಮಾಡೋದಕ್ಕೆ ಆಗಿರ್ಬೋದು, ಗ್ಲೋ ಮಾಡೋದಕ್ಕೆ ಸಹ ಕೂಡ ಈ ಒಂದು ಸೋಪ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು. 12 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಫುಲ್ ಬಾಡಿಗೆ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನಿಮ್ಮ ಮುಖದಲ್ಲಿನ ಕಲೆಗಳು ಹೋಗಬೇಕು ಅನ್ನೋದಾದರೆ ಬೆಳಿಗ್ಗೆ ಮತ್ತು ಸಂಜೆ ನೀವು ಈ ಒಂದು ಸೋಪ್ನ ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತು ಡೈಲಿ ನೀವು ಈ ಒಂದು ಸೋಪ್ನ ಯೂಸ್ ಮಾಡಿ ಫುಲ್ ಬಾಡಿಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಸಹ ಕೂಡ ಫುಲ್ ಬಾಡಿ ಲೈಟ್ ಆಗುತ್ತೆ. ಮತ್ತು ನಿಮ್ಮ ತ್ವಚೆಯಲ್ಲಿನ ಸಮಸ್ಯೆಗಳನ್ನು ಸಹ ಕೂಡ ನಿವಾರಣೆ ಮಾಡೋದಕ್ಕೆ ಈ ಒಂದು ಸೋಪ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇನ್ ಕೇಸ್ ಈ ಒಂದು ಸೋಪ್ ನಿಮಗೆ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ. ಯಾವುದೇ ಕಾರಣಕ್ಕೂ ಕಾಲ್ ಮಾಡೋದಕ್ಕೆ ಹೋಗಬೇಡಿ, ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡೋದಿಲ್ಲ. ಸೊ ಈ ಒಂದು ಸೋಪ್ನ ಬೆಲೆ ಬಂದು
4 ಸೋಪ್ನ ಬೆಲೆ ಬಂದು ನಿಮಗೆ 300 ರೂಪಾಯಿ ಆಗಿರುತ್ತೆ. ಶಿಪ್ಪಿಂಗ್ ಅನ್ನೋದು ಫ್ರೀ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಸಹ ಕೂಡ ಅವೈಲೇಬಲ್ ಇದೆ. ಸೊ ಇನ್ ಕೇಸ್ ಬೇಕು ಅಂತಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿ, ಸೊ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಕೇವಲ 4 ರಿಂದ 5 ದಿನದಲ್ಲಿ ಈ ಒಂದು ಸೋಪ್ ಅನ್ನೋದು ನಿಮ್ಮ ಮನೆಗೆ ತಲುಪುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಸೋಪ್ನ ಬಗ್ಗೆ ಮಾಹಿತಿ ಸ್ನೇಹಿತರೆ. ಈ ಒಂದು ಹೇರ್ ಆಯಿಲ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ಅಲ್ವಾ. ವಿಡಿಯೋವನ್ನು ಮುಂದುವರಿಸ್ತಾ, ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 4 ಗಂಟೆಯ ಮುಂಚಿತವಾಗಿ ವಾರಕ್ಕೆ 2 ಬಾರಿಯಾಗಿ ತಲೆಯ ಬುಡಕ್ಕೆ, ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ ಒಂದು 4 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವೈಸ್ ಈ ಒಂದು ಹೇರ್ ಆಯಿಲ್ನ ನಿಮ್ಮ ತಲೆಗೆ ಹಚ್ಚೋದ್ರಿಂದ ಸೊ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ A to Z ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ಮತ್ತು ಏರ್ ಫಾಲ್ ಕಡಿಮೆ ಆಗೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.